ಭಯಂಕರ ಅವ್ರಿಗೆಲ್ಲ ಸಿಗ್ತೈತಿ, ಉಳಿದವ್ರಿಗಿಲ್ಲ. ಮುಂದೆ ಗತಿ ಏನು ಮತ್ತು ಶಾಲೆಗಳು ಎಲ್ಲಗಳು ಇಲ್ಲ ಶಾಲೆಗಳು ಇದ್ರ ಕಡೆಗೆ ಏನು ಕಲಿತು ಚಲೋ ಕಲಿತು ಏನು ಮಾಡ್ಕೊಳ್ತಿದ್ರು. ಫ್ರೀ ಶಿಕ್ಷಣ ಇಲ್ಲ. ಈಗ ಮಾಡಬೇಕಾಗಿದ್ದು ಫ್ರೀ ಶಿಕ್ಷಣ, ಫ್ರೀ ಮೆಡಿಸನ್ನ, ಇವು ಮುಖ್ಯವಾಗಿ ಮಾಡಬೇಕಾಗಿದ್ದು. ಮತ್ತು ಉದ್ಯೋಗ ಸೃಷ್ಟಿ ಮಾಡ್ಬೇಕಾಗಿದ್ದು. ಇಷ್ಟು ಮೇಲೆ ಸಾಕಿದ್ರೆ ದೇಶಕ್ಕೆ ನಿಶ್ಚಿತವಾಗಿ ದೇಶ ಬೆಳೀತದೆ. ಮತ್ತು ಈ ದೇಶದ ಉದ್ಯೋಗ ತಿಳ್ಕೊಂಡ್ಬಿಡ್ಬೇಕು. ಒಗ್ಗಲ್ತನ ಬಿಟ್ಟ ಮತ್ತೆ ಯಾವುದೂ ಇಲ್ಲ. ಅದೊಂದು ಉದ್ಯೋಗ ಕೊಡುವಂಥದ್ದು. ಜಗದ ಆಹಾರ ಬಹುಲಾಗ್ಬೋದು ರೀ. ನಾವೆಲ್ಲ ಕೂಡಿ ಮಾಡಿದ್ರೆ ಇಡೀ ಜಗತ್ತಿಗೆ ಬುಟ್ಟಿ ಹಾಕ್ತೀವಿ. ನಾವು ಆಹಾರ ಬುಟ್ಟಿ ಹಾಕ್ತೀವಿ. ತೊಗೊಂಡು ಹೋಗಲಿ ಒಂದು ಹೆಚ್ಚುಕೊಂಡು ಹೋಗಲಿ ಅವರು. ನಾವು ಬೆಳಿತೀವಿ, ನಮ್ಮ ಸಾಲ ಬರೋದಿದ್ರೆ ಸಾಕು. ಎಕ್ಸ್ಪೋರ್ಟ್ ಹೆಚ್ಚಾಗಿ ಸಾಲ ಆಗೋದಿದ್ರೆ ಸಾಕು. ಮತ್ತು ಅಲ್ಪ ತೃಪ್ತಿಯನ್ನು ನಮ್ಮ ರೂಢಿ ಮಾಡ್ಕೋಬೇಕಾಗ್ಯದ. ನಮ್ಮ ಕಡೆ ಒಂದು ಜಾನಪದ ಗೀತೆಯೊಳಗೆ ಹೇಳ್ತಾರಲ್ಲ ರೀ, ಹೆಣ್ಮಗಳು ಹಾಡ್ತಾಳ, ನನ್ನನ್ನಲ್ಲ ನಲ್ಲಕ್ಕಿಯ ಉಣರಲ್ಲ, ಒಲ್ಲಿಯ ಉಡಲಲ್ಲ, ಯಾಕವಲ್ಲ ಇಲ್ಲದಕ್ಕೆ ಅಲ್ಲ. ಇದ್ರೆಲ್ಲ ಮಾಡವ ನಾವು. ಹಂಗಾಗಿದೆ ಪರಿಸ್ಥಿತಿ. ಕೆಲವು ಜನರಿಗೆಲ್ಲ ಅದಾವ. ಅದು 10% ಜನರಿಗೆ, ಉಳಿದ 90% ನಾವೆಲ್ಲ ಬಜ್ಜಾಡ್ದಾಗಿದ್ವಿ. ಅದಕ್ಕಾಗಿ ಈ ಸಾಲ ಇಲ್ಲದಲ್ಲ, ಈಗೇನು ಮಾಡಿಟ್ಟಾರ ನಮ್ಮ ಸಿದ್ದರಾಮಯ್ಯನವರು, ಅದು 20 ಜನರಿಗೆ ಅವ್ರು ಹೋಗೋದ್ರೊಳಗಿನ ಅಂದಾಜು ಹೆಚ್ಚು ಕಡಿಮೆ 2029 10 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಆಗಿದೆ. ಹುಷಾರ್. ಅದಕ್ಕೆ ಹೊಸ ಅರ್ಥನೀತಿಯನ್ನು ಹುಡುಕ್ರಿ. ಒಳ್ಳೆ ತಜ್ಜರಂತಾರೆ ಚಿಂತನೆ ಮಾಡಿ ಸಿದ್ದರಾಮಯ್ಯವರ ಮಾಡಿರಿ. ಜನಸಾಮಾನ್ಯ ಜೊತೆ ಭೇಟಿಯಾಗಿ ಮಾತಾಡಿದ ಒಂದೇನು ಹೊಸ ಒಂದು ಸೊಲ್ಯೂಷನ್ ಸಿಗ್ಬೋದೇನೋ ಅಂತ ಹೇಳ್ತಾ ಅದು ಮತದಾರರು ವಿಚಾರ ಮಾಡಲಿ. ಇಂಥ ಸರ್ಕಾರಗಳು ಬೇಕಾ ನಮಗೆ? ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನೋದು ಆಗಬಾರ್ದು. ಕಡೆಗೆ ಸಾಲ ಹೆಚ್ಚಾಗಿ ತುಪ್ಪ ಅಲ್ಲ ಏನು ಸಿಗೋ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದ್ರೆ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.